ಪ್ಲಾಸ್ಟ್ ಇಂಡಿಯಾದ್ದು ಒಂದು ಕರ್ಟನ್ ರೇಸರ್ ಇವೆಂಟು ಏನು 2026 ಫೆಬ್ರವರಿ 5ರಿಂದ 10 ನವದೆಹಲಿಯಲ್ಲಿ ಭಾರತ್ ಮಂಟಪದಲ್ಲಿ ಒಂದು ದೊಡ್ಡ ಪ್ಲಾಸ್ಟ್ ಇಂಡಿಯಾ ಇವೆಂಟ್ ಆಗ್ತಾಯಿದೆ. ಅದಕ್ಕೆ ಕರ್ಟನ್ ರೇಸರ್ ಅಂಥೇಳಿ ಇದೊಂದು ಕಾರ್ಯಕ್ರಮವನ್ನು ಅವರು ಮುಂಬೈ, ಚೆನ್ನೈ ಮತ್ತು ಎಲ್ಲ ರಾಜ್ಯಗಳಲ್ಲಿ ಮಾಡೋ ಮುಖಾಂತರ ಎಲ್ಲರಿಗೂ ಕೂಡ ಆಹ್ವಾನ ಕೊಡುವಂಥ ಒಂದು ಕಾರ್ಯವನ್ನು ಅವ್ರು ಮಾಡ್ತಾಯಿದ್ದಾರೆ. ಮತ್ತು ಪ್ಲಾಸ್ಟ್ ಇಂಡಿಯಾ ಎಕ್ಸಿಬಿಷನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತು ದಿವಸ ಅವ್ರು ಕೊಡ್ತಾಯಿದ್ದಾರೆ. ಯಾವ ರೀತಿ ಅಲ್ಲಿ ಇವೆಂಟ್ ಆಗ್ತದೆ, ಪಾರ್ಟಿಸಿಪೆಂಟ್ಸ್ ಏನು, ಎಷ್ಟು ಜನ ಇವತ್ತು ದಿವಸ ಅಲ್ಲಿ ಭಾಗವಹಿಸ್ತಾರೆ, ಎಲ್ಲ ಈ ಥರ ಎಲ್ಲ ಮಾಹಿತಿಯನ್ನು ಇವತ್ತು ತಿಳಿಸ್ಕೊಡುವಂಥ ಕಾರ್ಯಕ್ರಮ. ಇವತ್ತು ಕರ್ನಾಟಕ ಇವತ್ತು ದಿವಸ 3ನೇ ಸ್ಥಾನವನ್ನು ಇವತ್ತು ದಿವಸ ನಾವು ಹೊಂದಿದ್ದೇವೆ. ಹೀಗಾಗಿ ಸುಮಾರು 2,000 ಕೋಟಿಯಷ್ಟು GSTಯನ್ನು ಇವತ್ತು ದಿವಸ ಈ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಕೊಡ್ತಾ ಇದ್ದಾರೆ. ಅವರ ಒಂದು ವಿನಂತಿ ಏನಿತ್ತು, ಪ್ಲಾಸ್ಟ್ ಇಂಡಿಯಾಗೆ ಇಂಡಸ್ಟ್ರೀಸ್ಗೆ ಅವ್ರಿಗೆ KDB ಇಂಡಸ್ಟ್ರಿಯಲ್ ಪಾರ್ಕ್ನಲ್ಲಿ ಇವತ್ತು ದಿವಸ ಡೆಡಿಕೇಟೆಡ್ ಆಗಿ ಅವ್ರಿಗೂ ಕೂಡ ಕೊಡಬೇಕು. ಮತ್ತೊಂದು ರಿಕ್ವೆಸ್ಟ್ ವಿಜಯಪುರನಲ್ಲಿ ಮುಳವಾಡ್ ಪಾರ್ಕ್ನಲ್ಲಿ, ಯಾಕಂದರೆ ಮಹಾರಾಷ್ಟ್ರಗೆ ಬೌಂಡ್ರಿಂಗ್ ಇದೆ, ಹೀಗಾಗಿ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಬೇಕು ಅಂಥೇಳಿ ನಾನು ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದೀನಿ. ವಿಜಯಪುರ ಮುಳವಾಡ್ನಲ್ಲಿ ಇವತ್ತು ದಿವಸ ಕನಿಷ್ಠ ಪಕ್ಷ ಒಂದು 200 ಎಕರೆ ಮಿನಿಮಮ್ ಆಗಿ ಇವತ್ತು ದಿವಸ ಅಲ್ಲಿ ಕೊಡೋ ಮೂಲಕ ಇವತ್ತು ಅವರ ಒಂದು ರಿಕ್ವೆಸ್ಟ್ ಏನೇ ಅದಕ್ಕೆ ನಾವು ಸರ್ಕಾರ ಇವತ್ತು ದಿವಸ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಆ ಜೊತೆಗೆ ಈ ಪ್ಲಾಸ್ಟಿಕ್ ಇಂಡಿಯಾದಲ್ಲಿ ಇವತ್ತು ದಿವಸ ಈಗ ನಾವೆಲ್ಲನೂ ಕೂಡ ಒಂದು ಸಸ್ಟೈನೇಬಲ್ ಪ್ರಾಕ್ಟೀಸಸ್ನ ಕಡೆ ಹೋಗ್ತಾ ಇದ್ದೀವಿ. ರೀಸೈಕ್ಲಿಂಗು ಅಷ್ಟೇ ಮಹತ್ವವನ್ನು ಹೊಂದಿದೆ. ಅದೇ ರೀತಿ ಇವತ್ತೊಂದು ದಿವಸ ಹೊಸ ಇನ್ವೆನ್ಷನ್ಸು, ಈಗ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಸು, ಹೀಗೆ ಅನೇಕ ವಿಚಾರಗಳಲ್ಲಿ ಕೂಡ ಅವರು ಗಮನವನ್ನು ಹರಿಸ್ತಾ ಇದ್ದಾರೆ. ಜೀರೋ ವೇಸ್ಟ್ ಕಡೆ ಇವತ್ತೊಂದು ದಿವಸ ಅವ್ರು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಾವು ನಮ್ಮ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಪ್ರಾಕ್ಟೀಸಸ್ ಮಾಡುವಂಥದ್ದು. ಹೀಗಾಗಿ ನಾನು ಭಾಳ ಸಂತೋಷದಿಂದ ಇಲ್ಲಿ ಭಾಗವಹಿಸಿದ್ದೀನಿ ಮತ್ತು ಬರುವಂಥ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರವನ್ನು, ಸಪೋರ್ಟನ್ನು ಇವತ್ತು ದಿವಸ ನಾವು ಪ್ಲಾಸ್ಟ್ ಇಂಡಿಯಾ ಇವ್ರಿಗೆ ನಾವು ಕೊಡ್ತೇವೆ. ನಾನು ಕೂಡ ಅಲ್ಲಿ ಪ್ಲಾಸ್ಟ್ ಇಂಡಿಯಾ ಇದರಲ್ಲಿ ಫೆಬ್ರವರಿ 5 ನಾನು ಕೂಡ ನನ್ನ ಟೀಮ್ ಜೊತೆಗೆ ನಾನು ಅಲ್ಲಿ ಭಾಗವಹಿಸ್ತಾ ಇದ್ದೇನೆ. ಸೆಕೆಂಡ್ ಏರ್ಪೋರ್ಟ್ ಬಗ್ಗೆ ಈಗ ಫಸ್ಟ್ ರೌಂಡ್ ಆಫ್ ಟೆಂಡರು. ಈ ಫಸ್ಟ್ ರೌಂಡ್ ಆಫ್ ಟೆಂಡರ್ ಅಂದರೆ ಮೊದಲು ನಾವು ಒಂದು ಸಮಗ್ರ ಟೆಂಡರನ್ನು ಮಾಡ್ತಾಯಿದ್ವಿ ಕನ್ಸಲ್ಟೆನ್ಸಿ ಪ್ರೊಸೆಸಸ್ಗೆ. ಈಗ ಅದನ್ನು ನಮಗೆ ಅನೇಕ ಎಕ್ಸ್ಪರ್ಟ್ಸ್ನ ಸಲಹೆ ಬಂದಮೇಲೆ ಈಗ ಏನು ಮೊನ್ನೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬಂದು ವಿಸಿಟ್ ಮಾಡಿದ್ದಾರೆ. ಆ ಸೈಟ್ಸ್ಗಳಲ್ಲಿ ಇವತ್ತು ದಿವಸ ಏನು ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಆಗಬೇಕು ಅಂತ ಹೇಳಿದ್ದಾರೆ ಮತ್ತು ಇನ್ನಿತರ ಪ್ರೊಸೆಸ್ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಪ್ರಥಮ ಹಂತದಲ್ಲಿ 3 ಸೈಟ್ಸ್ನಲ್ಲಿ, ನೆಲಮಂಗಲ ಮತ್ತು ಕನಕಪುರ 3 ಸೈಟ್ಸ್ನಲ್ಲಿ ಬಂದು ಅವರು ಅಲ್ಲಿ ಅದಕ್ಕೆ ಪರಿಹಾರವನ್ನು ಯಾವ ರೀತಿ ಅದನ್ನು ಇದು ಮಾಡ್ಕೋಬೇಕು ಅನ್ನೋದನ್ನು ಮತ್ತು ನಮ್ಮ ವಯಬಿಲಿಟಿ ಆ್ಯಂಡ್ ಸ್ಟಡೀಸನ್ನು ಇನ್ನಿತರ ವಿಚಾರಗಳು ಎಕ್ಸ್ಪರ್ಟ್ ಪಡಿಸ್ತಾರೆ. ತದನಂತರ ಸೆಕೆಂಡ್ ಫೇಸ್ನಲ್ಲಿ ನಾವು ಡಿಸೈನಿಂಗ್ ಹೋಗ್ತೀವಿ. ಡಿಸೈನಿಂಗಕ್ಕೆ ಅದಾದಮೇಲೆ ಸೆಕೆಂಡ್ ಫೇಸ್ಗೆ ನಾವು ಡಿಸೈನಿಂಗಿಗೆ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಆರ್ಕಿಟೆಕ್ಟ್ಸ್ಗೆ ಕರೆಯುವಂಥ ಕೆಲಸ ಮಾಡ್ತಾಯಿದ್ದೀವಿ. ಜನವರಿ 12 ಬಹುಶಃ ಇವತ್ತು ಲಾಸ್ಟ್ ಡೇ ಇದೆ. ಅದಕ್ಕೆ ಒಂದು ಭಾಳ ವ್ಯವಸ್ಥಿತ ರೀತಿಯಲ್ಲಿ ನಾವು ಮುಂದುವರಿತಿದ್ದೇವೆ. ಬೆಂಗಳೂರಿನಲ್ಲಿ ಸೆಕೆಂಡ್ ಏರ್ಪೋರ್ಟು ನಾವೆಲ್ಲರೂ ಭಾಳಷ್ಟು ಆತುರದಿಂದ ಭಾಳಷ್ಟು ದಿನದಿಂದ ಬರ್ತದೆ. ಅದನ್ನು ಭಾಳ ಒಂದು ಮೆರಿಟ್ ಆಧಾರದ ಮೇಲೆ ನಾನು ಈಗಲೂ ಕೂಡ ಹೇಳ್ತೇನೆ, ನನಗೆ ಯಾವುದೇ ಒಂದು ಚಾಯ್ಸಸ್ಸು, ಪರ್ಸ್ನಲ್ ಚಾಯ್ಸಸ್ ಏನೂ ಕೂಡ ಇಲ್ಲ. ಯಾರ್ದೂ ಕೂಡ ಅದನ್ನು ಗಣನೆಗೆ ಬರೋದಿಲ್ಲ. ಬೆಂಗಳೂರಿನ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ, ಪ್ಯಾಸೆಂಜರ್ ಹಿತದೃಷ್ಟಿಯಿಂದ ಮತ್ತು ನಮ್ಮ ಇಂಡಸ್ಟ್ರೀಸ್ ಮತ್ತು ಬಿಸ್ನೆಸ್ ಹಿತದೃಷ್ಟಿಯಿಂದ 2ನೇ ಏರ್ಪೋರ್ಟು 100 ಮಿಲಿಯನ್ ಪ್ಯಾಸೆಂಜರ್ಸ್ಗೆ ಯಾವ ರೀತಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಇದೆ, ಅದೇ ಒಂದು ಸೈಜ್ದ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವತ್ತು ದಿವಸ ಬೆಂಗಳೂರಿನಲ್ಲಿ ತಲೆ ಹತ್ತಲಿದೆ. ನೋಡಿ, ಅವ್ರಿಗೆ ನಾವು ಬೇರೆ ರಾಜ್ಯಕ್ಕೆ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಅಂತಲ್ಲ, ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಸೊ ಹಾಗಂತ 2033ವರೆಗೆ ಈಗೇನಿದೆ, 2033ವರೆಗೆ ಒಂದು 150 ಕಿಲೋಮೀಟರ್ಸ್ ರೇಡಿಯಸ್ನ ಒಂದು ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಇವತ್ತು ದಿವಸ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥಾರಿಟಿಗಿದೆ. 2033 ನಂತರ ಎಲ್ಲರೂ ಕೂಡ ಇದು ಮಾಡ್ಬೋದು. ನಾವು ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳು ಇವತ್ತು ದಿವಸ ಇಲ್ಲಿ ಮಾಡ್ಬೋದು, ಏರ್ಪೋರ್ಟ್ಸನ್ನು ಮಾಡ್ಬೋದು. ಆ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಹೋದ್ಮೇಲೆ ನಾವು ಈಗ ಯಾಕೆ ಪ್ರಾರಂಭ ಮಾಡಿದ್ದೀವಿ ಅಂದರೆ 2033ಕ್ಕೆ ಮುಗಿದ ಮೇಲೆ ನಾವು ಪ್ರಾರಂಭ ಮಾಡಿದರೆ ಅದು ಸರಿ ಹೋಗೋದಿಲ್ಲ. ಅಡ್ವಾನ್ಸ್ ಆಗಿ ಮಾಡೋಣ. ಸೊ ದ್ಯಾಟ್ ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 8 ವರ್ಷ ಬೇಕಾಗ್ತದೆ. ಈಗ ನಾವು 2025 26 ಬಂತು, ಈಗ ಆಲ್ರೆಡಿ 26 ಅಂದರೆ ನಾವು ಮಾಡಿ ಇದೆಲ್ಲ ಮಾಡೋ ಅಷ್ಟರಲ್ಲಿ 2033 ಬಂದುಬಿಡ್ತದೆ. ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಇರ್ತದೆ ಸಹ ಅದು ಮುಕ್ತಾಯ ಆಗ್ತದೆ.
ಹೀಗಾಗಿ ನಾವು ಬೇರೆ ರಾಜ್ಯ ಏನು ಮಾಡ್ತದೆ ಅಂಥೇಳಿ ನಾವು ಅದನ್ನು ಮಾಡೋದಿಲ್ಲ. ನಮ್ಮ ರಾಜ್ಯಕ್ಕೆ ಏನು ಬೇಕು, ನಮಗೇನು ಒಳ್ಳೆಯದಾಗ್ತದೆ ಅದನ್ನೇ ಎಕ್ಸ್ಪರ್ಟ್ಸನ್ನ ಎಲ್ಲ, ಯಾಕಂದ್ರೆ ವಯಬಿಲಿಟಿ ಬರಬೇಕಾಗ್ತದೆ. ಸುಮ್ಮನೆ ನಾವು ಎಲ್ಲೋ ಒಂದು ಕಡೆ ಲ್ಯಾಂಡ್ ಕೊಟ್ರೆ ಯಾರೊಬ್ಬ ಡೆವಲಪರ್ ಬರೋದಿಲ್ಲ. ಲ್ಯಾಂಡ್ ಕೊಟ್ಟರೆ ಅಕ್ಷಣ ಬರೋದಿಲ್ಲ. ಅವರು ಆ ವಯಬಿಲಿಟಿಯನ್ನು ಸ್ಟಡಿ ಮಾಡ್ತಾರೆ. ವಯಬಿಲಿಟಿ ಸ್ಟಡಿ ಮಾಡಲಾರ್ದೆ ಯಾರು ಕೂಡ ಇವತ್ತೊಂದು ಏರ್ಪೋರ್ಟ್ ಡೆವಲಪರ್ ಬರೋದಿಲ್ಲ. ಅಲ್ಲಿ ಅದೆಲ್ಲವನ್ನು ವಿಚಾರ ಮಾಡಿಕೊಂಡು ಪ್ಯೂರ್ಲಿ ಆನ್ ಮೆರಿಟ್ ಇನ್ ದ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್, ಕರ್ನಾಟಕ ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಪ್ಯಾಸೆಂಜರ್ಸು ಮತ್ತು ಇಂಡಸ್ಟ್ರೀಸ್ ಇಟ್ಕೊಂಡು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ಬರ್ತದೆ. ಇವತ್ತು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವತ್ತು ಸಹ ಇಡೀ ವಿಶ್ವದಲ್ಲೇ ಇವತ್ತು ಸಹ ಎಲ್ಲರೂ ಕೂಡ ಶ್ಲಾಘನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ದಿವಸ ಅದಕ್ಕಿಂತ ಬೆಟರ್ ಆಗಿ ಒಂದು ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಇವತ್ತು ದಿವಸ ನಾವು ಮಾಡ್ತೀವಿ. ಈಗ ಪೊಲಿಟಿಕಲ್ ಯಾಕೆ ಇಲ್ಲಿ ಲಾಸ್ಟ್ ಇಂಡಿಯಾ ಇದಕ್ಕೆ ಬಂದಿದ್ದೀವಿ. ಈಗ ಅದು ಓಟ್ ಚೋರಿ ಅದೆಲ್ಲ ಬೇರೆ ಮಾತಾಡೋಣ. ಪೊಲಿಟಿಕಲ್ ನಾನು ಹೋಗ್ತಾ ಇದ್ದೇನೆ, ಅದು ಬೇರೆ. ಈಗ ಇವರೆಲ್ಲರನ್ನ ಇಟ್ಕೊಂಡು ನಾನು ಮಾತಾಡೋದು ತಪ್ಪಾಗ್ತದೆ ಅಂತ ನಾನು ಭಾವಿಸಿದ್ರೆ ಈಗ ನಾನು ಪ್ಲಾಸ್ಟ್ ಇಂಡಿಯಾಗೆ ಶುಭವನ್ನು ಹಾರೈಸ್ತೇನೆ. ಪ್ಲಾಸ್ಟ್ ಇಂಡಿಯಾದ್ದು ಒಂದು ಕರ್ಟನ್ ರೇಸರ್ ಇವೆಂಟು ಏನು 2026 ಫೆಬ್ರವರಿ 5ರಿಂದ 10 ನವದೆಹಲಿಯಲ್ಲಿ ಭಾರತ್ ಮಂಟಪದಲ್ಲಿ ಒಂದು ದೊಡ್ಡ ಪ್ಲಾಸ್ಟ್ ಇಂಡಿಯಾ ಇವೆಂಟ್ ಆಗ್ತಾಯಿದೆ. ಅದಕ್ಕೆ ಕರ್ಟನ್ ರೇಸರ್ ಅಂಥೇಳಿ ಇದೊಂದು ಕಾರ್ಯಕ್ರಮವನ್ನು ಅವರು ಮುಂಬೈ, ಚೆನ್ನೈ ಮತ್ತು ಎಲ್ಲ ರಾಜ್ಯಗಳಲ್ಲಿ ಮಾಡೋ ಮುಖಾಂತರ ಎಲ್ಲರಿಗೂ ಕೂಡ ಆಹ್ವಾನ ಕೊಡುವಂಥ ಒಂದು ಕಾರ್ಯವನ್ನು ಅವ್ರು ಮಾಡ್ತಾಯಿದ್ದಾರೆ. ಮತ್ತು ಪ್ಲಾಸ್ಟ್ ಇಂಡಿಯಾ ಎಕ್ಸಿಬಿಷನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತು ಅವ್ರು ಕೊಡ್ತಾ ಇದ್ದಾರೆ. ಯಾವ ರೀತಿ ಅಲ್ಲಿ ಇವೆಂಟ್ ಆಗ್ತದೆ, ಪಾರ್ಟಿಸಿಪೆಂಟ್ಸ್ ಏನು, ಎಷ್ಟು ಜನ ಇವತ್ತು ಸಹ ಅಲ್ಲಿ ಭಾಗವಹಿಸ್ತಾರೆ, ಎಲ್ಲ ಈ ಥರ ಎಲ್ಲ ಮಾಹಿತಿಯನ್ನು ಇವತ್ತು ಕೊಡುವಂಥ ಕಾರ್ಯಕ್ರಮ. ಇವತ್ತು ಕರ್ನಾಟಕ ಇವತ್ತು ಸಹ 3ನೇ ಸ್ಥಾನವನ್ನು ಇವತ್ತು ದಿವಸ ನಾವು ಹೊಂದಿದ್ದೇವೆ. ಹೀಗಾಗಿ ಸುಮಾರು 2,000 ಕೋಟಿಯಷ್ಟು GSTಯನ್ನು ಇವತ್ತು ದಿವಸ ಈ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಕೊಡ್ತಾ ಇದ್ದಾರೆ. ಅವರ ಒಂದು ವಿನಂತಿ ಏನಿತ್ತು, ಪ್ಲಾಸ್ಟ್ ಇಂಡಿಯಾಗೆ ಇಂಡಸ್ಟ್ರೀಸ್ಗೆ ಅವ್ರಿಗೆ KDB ಇಂಡಸ್ಟ್ರಿಯಲ್ ಪಾರ್ಕ್ನಲ್ಲಿ ಇವತ್ತು ದಿವಸ ಡೆಡಿಕೇಟೆಡ್ ಆಗಿ ಅವ್ರಿಗೂ ಕೂಡ ಕೊಡಬೇಕು. ಮತ್ತೊಂದು ರಿಕ್ವೆಸ್ಟ್ ವಿಜಯಪುರನಲ್ಲಿ ಮುಳವಾಡ್ ಪಾರ್ಕ್ನಲ್ಲಿ, ಯಾಕಂದರೆ ಮಹಾರಾಷ್ಟ್ರಗೆ ಬೌಂಡ್ರಿಂಗ್ ಇದೆ, ಹೀಗಾಗಿ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಬೇಕು ಅಂಥೇಳಿ ನಾನು ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದೀನಿ. ವಿಜಯಪುರ ಮುಳವಾಡ್ನಲ್ಲಿ ಇವತ್ತೊಂದು ಸಹ ಕನಿಷ್ಠ ಪಕ್ಷ ಒಂದು 200 ಎಕರೆ ಮಿನಿಮಮ್ ಆಗಿ ಇವತ್ತೊಂದು ಸಹ ಅಲ್ಲಿ ಕೊಡೋ ಮೂಲಕ ಇವತ್ತು ಅವರ ಒಂದು ರಿಕ್ವೆಸ್ಟ್ ಏನೇ ಅದಕ್ಕೆ ನಾವು ಸರ್ಕಾರ ಇವತ್ತೊಂದು ದಿವಸ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಆ ಜೊತೆಗೆ ಈ ಪ್ಲಾಸ್ಟಿಕ್ ಇಂಡಿಯಾದಲ್ಲಿ ಇವತ್ತೊಂದು ದಿವಸ ಈಗ ನಾವೆಲ್ಲನೂ ಕೂಡ ಒಂದು ಸಸ್ಟೈನೇಬಲ್ ಪ್ರಾಕ್ಟೀಸಸ್ನ ಕಡೆ ಹೋಗ್ತಾ ಇದ್ದೀವಿ. ರೀಸೈಕ್ಲಿಂಗು ಅಷ್ಟೇ ಮಹತ್ವವನ್ನು ಹೊಂದಿದೆ. ಅದೇ ರೀತಿ ಇವತ್ತೊಂದು ದಿವಸ ಹೊಸ ಇನ್ವೆನ್ಷನ್ಸು, ಈಗ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಸು, ಹೀಗೆ ಅನೇಕ ವಿಚಾರಗಳಲ್ಲಿ ಕೂಡ ಅವರು ಗಮನವನ್ನು ಹರಿಸ್ತಾ ಇದ್ದಾರೆ. ಜೀರೋ ವೇಸ್ಟ್ ಕಡೆ ಇವತ್ತೊಂದು ದಿವಸ ಅವ್ರಿಗೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಾವು ನಮ್ಮ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಪ್ರಾಕ್ಟೀಸಸ್ ಮಾಡುವಂಥದ್ದು. ಹೀಗಾಗಿ ನಾನು ಭಾಳ ಸಂತೋಷದಿಂದ ಇಲ್ಲಿ ಭಾಗವಹಿಸಿದ್ದೀನಿ ಮತ್ತು ಬರುವಂಥ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರವನ್ನು, ಸಪೋರ್ಟನ್ನು ಇವತ್ತು ದಿವಸ ನಾವು ಪ್ಲಾಸ್ಟ್ ಇಂಡಿಯಾ ಇವ್ರಿಗೆ ನಾವು ಕೊಡ್ತೇವೆ. ನಾನು ಕೂಡ ಅಲ್ಲಿ ಪ್ಲಾಸ್ಟ್ ಇಂಡಿಯಾ ಇದರಲ್ಲಿ ಫೆಬ್ರವರಿ 5 ನಾನು ಕೂಡ ನನ್ನ ಟೀಮ್ ಜೊತೆಗೆ ನಾನು ಅಲ್ಲಿ ಭಾಗವಹಿಸ್ತಾ ಇದ್ದೇನೆ. ಸೆಕೆಂಡ್ ಏರ್ಪೋರ್ಟ್ ಬಗ್ಗೆ ಈಗ ಫಸ್ಟ್ ರೌಂಡ್ ಆಫ್ ಟೆಂಡರ್. ಈ ಫಸ್ಟ್ ರೌಂಡ್ ಆಫ್ ಟೆಂಡರ್ ಅಂದರೆ ಮೊದಲು ನಾವು ಒಂದು ಸಮಗ್ರ ಟೆಂಡರನ್ನು ಮಾಡ್ತಾಯಿದ್ವಿ ಕನ್ಸಲ್ಟೆನ್ಸಿ ಪ್ರೊಸೆಸಸ್ಗೆ. ಈಗ ಅದನ್ನು ನಮಗೆ ಅನೇಕ ಎಕ್ಸ್ಪರ್ಟ್ಸ್ ಸಲಹೆ ಬಂದಮೇಲೆ ಈಗ ಏನು ಮೊನ್ನೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬಂದು ವಿಸಿಟ್ ಮಾಡಿದ್ದಾರೆ. ಆ ಸೈಟ್ಸ್ಗಳಲ್ಲಿ ಇವತ್ತು ಸಹ ಏನು ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಆಗಬೇಕು ಅಂತ ಹೇಳಿದ್ದಾರೆ ಮತ್ತು ಇನ್ನಿತರ ಪ್ರೊಸೆಸ್ ಆಗಬೇಕು ಅಂತ ಹೇಳಿದರೆ, ಅದಕ್ಕೆ ನಾವು ಪ್ರಥಮ ಹಂತದಲ್ಲಿ 3 ಸೈಟ್ಸ್ನಲ್ಲಿ, ನೆಲಮಂಗಲ ಮತ್ತು ಕನಕಪುರ 3 ಸೈಟ್ಸ್ನಲ್ಲಿ ಬಂದು ಅವರು ಅಲ್ಲಿ ಅದಕ್ಕೆ ಪರಿಹಾರವನ್ನು ಯಾವ ರೀತಿ ಅದನ್ನು ಇದು ಮಾಡ್ಕೋಬೇಕು ಅನ್ನೋದನ್ನು ಮತ್ತು ನಮ್ಮ ವಯಬಿಲಿಟಿ ಆ್ಯಂಡ್ ಸ್ಟಡೀಸನ್ನು ಇನ್ನಿತರ ವಿಚಾರಗಳು ಎಕ್ಸ್ಪರ್ಟ್ ನಡೆಸ್ತಾರೆ. ತದನಂತರ ಸೆಕೆಂಡ್ ಫೇಸ್ನಲ್ಲಿ ನಾವು ಡಿಸೈನಿಂಗ್ ಹೋಗ್ತೀವಿ. ಡಿಸೈನಿಂಗಿಗೆ ಅದಾದಮೇಲೆ ಸೆಕೆಂಡ್ ಫೇಸ್ಗೆ ನಾವು ಡಿಸೈನಿಂಗಿಗೆ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಆರ್ಕಿಟೆಕ್ಟ್ಸ್ಗೆ ಕರೆಯುವಂಥ ಕೆಲಸ ಮಾಡ್ತಾಯಿದ್ದೀವಿ. ಜನವರಿ 12 ಬಹುಶಃ ಇವತ್ತು ಲಾಸ್ಟ್ ಡೇ ಇದೆ. ಅದಕ್ಕೆ ಒಂದು ಭಾಳ ವ್ಯವಸ್ಥಿತ ರೀತಿಯಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಬೆಂಗಳೂರಿನಲ್ಲಿ ಸೆಕೆಂಡ್ ಏರ್ಪೋರ್ಟು ನಾವೆಲ್ಲರೂ ಭಾಳಷ್ಟು ಆತುರದಿಂದ ಭಾಳಷ್ಟು ದಿನದಿಂದ ಬರ್ತದೆ. ಅದನ್ನು ಭಾಳ ಒಂದು ಮೆರಿಟ್ ಆಧಾರದ ಮೇಲೆ ನಾನು ಈಗಲೂ ಕೂಡ ಹೇಳ್ತೇನೆ, ನನಗೆ ಯಾವುದೇ ಒಂದು ಚಾಯ್ಸಸ್ಸು, ಪರ್ಸ್ನಲ್ ಚಾಯ್ಸಸ್ ಏನೂ ಕೂಡ ಇಲ್ಲ. ಯಾರ್ದೂ ಕೂಡ ಅದನ್ನು ಗಣನೆಗೆ ಬರೋದಿಲ್ಲ. ಬೆಂಗಳೂರಿನ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ, ಪ್ಯಾಸೆಂಜರ್ ಹಿತದೃಷ್ಟಿಯಿಂದ
ಮತ್ತು ನಮ್ಮ ಇಂಡಸ್ಟ್ರೀಸ್ ಮತ್ತು ಬಿಸ್ನೆಸ್ ದೃಷ್ಟಿಯಿಂದ ಎರಡನೇ ಏರ್ಪೋರ್ಟು 100 ಮಿಲಿಯನ್ ಪ್ಯಾಸೆಂಜರ್ಸ್ಗೆ ಯಾವ ರೀತಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಇದೆ ಅದೇ ಒಂದು ಸೈಜ್ದ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವತ್ತು ಸಹ ಬೆಂಗಳೂರಿನಲ್ಲಿ ತಲೆ ಎತ್ತಲಿದೆ. ನೋಡಿ ಅವ್ರಿಗೆ ನಾವು ಬೇರೆ ರಾಜ್ಯಕ್ಕೆ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಅದಲ್ಲ, ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಸೊ ಹಾಗಂತ 2033ವರೆಗೆ ಈಗೇನಿದೆ 2033ವರೆಗೆ ಒಂದು 150 ಕಿಲೋಮೀಟರ್ಸ್ ರೇಡಿಯಸ್ನ ಒಂದು ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಇವತ್ತು ಸಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥಾರಿಟಿಗಿದೆ. 2033 ನಂತರ ಎಲ್ಲರೂ ಕೂಡ ಇದು ಮಾಡ್ಬೋದು. ನಾವು ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳು ಇವತ್ತು ಸಹ ಇಲ್ಲಿ ಮಾಡ್ಬೋದು, ಏರ್ಪೋರ್ಟ್ಸನ್ನು ಮಾಡ್ಬೋದು. ಆ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಹೋದ್ಮೇಲೆ ನಾವು ಈಗ ಯಾಕೆ ಪ್ರಾರಂಭ ಮಾಡಿದ್ದೀವಿ ಅಂದರೆ 2033ಕ್ಕೆ ಮುಗಿದ ಮೇಲೆ ನಾವು ಪ್ರಾರಂಭ ಮಾಡಿದರೆ ಅದು ಸರಿ ಹೋಗೋದಿಲ್ಲ. ಅಡ್ವಾನ್ಸ್ ಆಗಿ ಮಾಡೋಣ. ಸೊ ದ್ಯಾಟ್ ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 8 ವರ್ಷ ಬೇಕಾಗ್ತದೆ. ಈಗ ನಾವು 2025 26 ಬಂತು, ಈಗ ಆಲ್ರೆಡಿ 26 ಅಂದರೆ ನಾವು ಮಾಡಿ ಇದೆಲ್ಲ ಮಾಡೋ ಅಷ್ಟರಲ್ಲಿ 2033 ಬಂದುಬಿಡ್ತದೆ. ಆ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಇರ್ತದೆ ಸಹ ಅದು ಮುಕ್ತಾಯ ಆಗ್ತದೆ. ಹೀಗಾಗಿ ನಾವು ಬೇರೆ ರಾಜ್ಯ ಏನು ಮಾಡ್ತದೆ ಅಂಥೇಳಿ ನಾವು ಇದನ್ನು ಮಾಡೋದಿಲ್ಲ. ನಮ್ಮ ರಾಜ್ಯಕ್ಕೆ ಏನು ಬೇಕು, ನಮಗೇನು ಒಳ್ಳೆಯದಾಗ್ತದೆ ಅದನ್ನೇ ಎಕ್ಸ್ಪರ್ಟ್ಸನ್ನ ಎಲ್ಲ, ಯಾಕಂದ್ರೆ ವಯಬಿಲಿಟಿ ಬರಬೇಕಾಗ್ತದೆ. ಸುಮ್ಮನೆ ನಾವು ಎಲ್ಲೋ ಒಂದು ಕಡೆ ಲ್ಯಾಂಡ್ ಕೊಟ್ಟರೆ ಯಾರೊಬ್ಬ ಡೆವಲಪರ್ ಬರೋದಿಲ್ಲ. ಲ್ಯಾಂಡ್ ಕೊಟ್ಟರೆ ಅಕ್ಷಣ ಬರೋದಿಲ್ಲ. ಅವರು ಆ ವಯಬಿಲಿಟಿಯನ್ನು ಸ್ಟಡಿ ಮಾಡ್ತಾರೆ. ವಯಬಿಲಿಟಿ ಸ್ಟಡಿ ಮಾಡಲಾರ್ದೆ ಯಾರು ಕೂಡ ಇವತ್ತೊಂದು ಏರ್ಪೋರ್ಟ್ ಡೆವಲಪರ್ ಬರೋದಿಲ್ಲ. ಅಲ್ಲಿ ಅದೆಲ್ಲವನ್ನು ವಿಚಾರ ಮಾಡಿಕೊಂಡು ಪ್ಯೂರ್ಲಿ ಆನ್ ಮೆರಿಟ್ ಇನ್ ದ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್, ಕರ್ನಾಟಕ ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಪ್ಯಾಸೆಂಜರ್ಸು ಮತ್ತು ಇಂಡಸ್ಟ್ರೀಸ್ ಇಟ್ಕೊಂಡು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ಬರ್ತದೆ. ಇವತ್ತು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವತ್ತು ಸಹ ಇಡೀ ವಿಶ್ವದಲ್ಲೇ ಇವತ್ತು ಸಹ ಎಲ್ಲರೂ ಕೂಡ ಶ್ಲಾಘನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಸಹ ಅದಕ್ಕಿಂತ ಬೆಟರ್ ಆಗಿ ಒಂದು ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಇವತ್ತು ನಾವು ಮಾಡ್ತೀವಿ. ಈಗ ಪೊಲಿಟಿಕಲ್ ಯಾಕೆ ಇಲ್ಲಿ ಲಾಸ್ಟ್ ಇಂಡಿಯಾ ಇದಕ್ಕೆ ಬಂದಿದ್ದೀವಿ. ಈಗ ಅದು ಓಟ್ ಚೋರಿ ಅದೆಲ್ಲ ಬೇರೆ ಮಾತಾಡೋದು. ಪೊಲಿಟಿಕಲ್ ನಾನು ಹೋಗ್ತಾ ಇದ್ದೇನೆ, ಅದು ಬೇರೆ. ಈಗ ಇವರೆಲ್ಲರನ್ನ ಇಟ್ಕೊಂಡು ನಾನು ಮಾತಾಡೋದು ತಪ್ಪಾಗ್ತದೆ ಅಂತ ನಾನು ಭಾವಿಸಿದ್ರೆ ಈಗ ನಾನು ಪ್ಲಾಸ್ಟ್ ಇಂಡಿಯಾಗೆ ಶುಭವನ್ನು ಹಾರೈಸ್ತೇನೆ.